ರಾತ್ರಿ ಮಲ್ಗೆ ಬೆಳಗ್ಗೆ ಎದ್ದೇಳೋ ಅಷ್ಟೊತ್ತಿಗೆ ಹುಷಾರ್ ತಪ್ಪಿಟ್ಟಿದ್ದೀನಿ. ಫುಲ್ ಗಂಟ್ಲೆಲ್ಲ ನೋವು, ಗಂಟ್ಲು ಕಟ್ಕೊಬಿಟ್ಟಿದೆ. ನನಗೆ ಬೆಳಗ್ಗೆ ಎದ್ದೇಳಕ್ಕೆ ಆಗ್ತಾ ಇಲ್ಲ. ಎದ್ದೇಳಕ್ಕೆ ಹೋಗ್ತಾ ಇದ್ರೆ ಯಾರೋ ಹಿಡ್ಕೊಂಡು ಅದುಮ್ತಾ ಇದ್ದಾರೆ, ಮೈ ಮೇಲೆ ಏರ್ಕೊಂಡಿದ್ದಾರೆ ಅಂತಾರ. ಆ ಥರ ಫೀಲಿಂಗು. ಫುಲ್ಲು ಬಾಡಿ ಎಲ್ಲ ಹೆವಿ ಫೀಲ್ ಆಗ್ತಾ ಇದೆ. ಪೇಯ್ನ್ ಇಲ್ಲ, ಬಾಡಿ ಒಂಥರ ಹೆವಿ ಎಫ್ಟಿ ಫೀಲ್ ಆಗ್ತಾ ಇದೆ. ಅಯ್ಯೋ ಸಾಕಾಗ್ತಾ ಇದೆ ನನಗೆ. ಬೆಳಗ್ಗೆ ಎದ್ದು ಗಾಗ್ಲಿಂಗ್ ಎಲ್ಲ ಮಾಡಿ ಈಗ ಬಿಸಿನೀರು ಕುಡಿದ್ಬಿಟ್ಟು ಕೂತ್ಕೊಂಡಿದ್ದೀನಿ. ಎನಿವೇಸ್ ನಮಸ್ಕಾರ ಎಲ್ರಿಗೂ, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಮಂಜು ಅಂಡ್ ಮನು. ನನಗೆ ಭಯ ಆಗ್ತಾ ಇರೋದು ಏನು ಗೊತ್ತಾ, ಹಬ್ಬದ ಟೈಮು. ಇಷ್ಟೆಲ್ಲ ಪ್ರಿಪ್ರೇಷನ್ ಮಾಡ್ಕೊಂತ ಇದ್ದೀನಿ, ಫುಲ್ ಎಕ್ಸೈಟ್ಮೆಂಟ್ ಇಂದ ಕಾಯ್ತಾ ಇದ್ದೀನಿ ಹಬ್ಬಕ್ಕೆ. ಆ ಟೈಮಲ್ಲಿ ಏನಾದ್ರು ಹುಷಾರ್ ತಪ್ಪು ಮಲ್ಕೊಬಿಟ್ರೆ ಅಂತ ಭಯ ಅಷ್ಟೇನೆ. ಅದೇ ಬೆಳಗ್ಗೆಯಿಂದ ಅದು ಒಂದೇ ನನ್ನ ತಲೆಯಲ್ಲಿ ಓಡ್ತಾ ಇರೋದು. ನನ್ಗೆ ಹುಷಾರಿಲ್ಲ ಅನ್ನೋದು ಅಂದ್ರೆ ಗಂಟ್ಲು ನೋವಾಗಿದೆ, ಏನೋ ಹೆಲ್ತಲ್ಲಿ ವೇರಿಯೇಷನ್ ಆಗ್ತಾ ಇದೆ ಅನ್ನೋದು ನನಗೆ ತಲೆಗೆ ಬರ್ತಾ ಇಲ್ಲ. ಹಬ್ಬ ಟೈಮಲ್ಲಿ ಹಿಂಗೆ ಆಗ್ತಾ ಇದೆಯಲ್ಲ ಅಂತ ಬೇಜಾರಾಗ್ತಾ ಇದೆ. ಗುಡ್ ಮಾರ್ನಿಂಗ್ ಮನು. ಗುಡ್ ಮಾರ್ನಿಂಗ್ ಎಲ್ರಿಗೂ. ಗುಡ್ ಮಾರ್ನಿಂಗ್ ಹೇಳಕ್ಕೆ 10 ನಿಮಿಷ ತಗೊಂತಾರೆ ಇವರು. ಹೌದು. ಕಾಫಿ ಕುಡ್ದ್ಯಾ? ಇಲ್ಲ. ಹಂಗ ನನ್ಗೂ ಕಪ್ ಮಾಡ್ಕೊಂಡ್ ಬಾ. ಇಲ್ಲ. ನಿನ್ನ ಹೆಂಡ್ತಿಗೆ ಹುಷಾರಿಲ್ಲ ಮನು, ನೋಡ್ಕೋಬೇಕು. ಲೇಟಾಗಿದ್ದೀನಿ ಇವತ್ತು 10 ಗಂಟೆಗೆ. ರಾತ್ರಿ ಮಲಗಿದ್ದು ಲೇಟೇ ಬಿಡಿ. ಏನೋ ಸೀರಿಯಸ್ ಆಗಿ ಡಿಸ್ಕಷನ್ ಮಾಡ್ತಾ ಇದ್ದು. ಡಿಸ್ಕಷನ್ಗಳು ನಡೀತಾ ಇತ್ತು. ಲೇಟಾಗಿ ಎದ್ದಿದ್ದಿನ ನನಗೆ ಮತ್ತೆ ಸರಿಯಾಗಿ ಮಾತಾಡೋಕ್ಕೂ ಆಗ್ತಾ ಇಲ್ಲ. ಗಂಟ್ಲು ಕಟ್ಕೊಂಡಿರೋದು ಒಂಥರ ಕಿಚ್ ಆಗ್ತಾ ಇದೆ ಗಂಟ್ಲು. ಈ ಅಡ್ವರ್ಟೈಸ್ಮೆಂಟಲ್ಲಿ ಹೇಳ್ತಾರಲ್ಲ ಹಂಗೆ ಗಂಟ್ಲು ಕಿಚ್ ಆಗ್ತಾ ಇದೆಯಾ? ಹೌದು. ಫೈನಲಿ ಮಂಜು ಅವ್ರ ಆಫೀಸಿಂದ ಹೆಡ್ಫೋನ್ ಬಂತು. ಅಂದ್ರೆ ನಂದು ಹೆಡ್ಫೋನ್ ಬಂದಿದೆ. ಇಲ್ಲಿ ಮಂಜು ಅವರು ಸಿಗ್ನೇಚರ್ ಹಾಕಿ ತಗೊಂಡ್ರು. ಇವ್ರದಂತೆ ಹೆಡ್ಫೋನ್ ಬಂದಿರೋದು. ಹೌದು. ಎಲ್ಲ ಅದು ಕಿತ್ತೋಗಿರೋದು ನನಗಂತೆ. ಯಾಕೆಂದ್ರೆ ನಾನು ತುಂಬಾ ನೀಟಾಗಿ ಇಟ್ಕೊಂತೀನಂತೆ. ನಾನು ನೀಟಾಗಿ ಇಟ್ಕೊಂತೀನಿ. 10 ವರ್ಷ ಆದ್ರೂ ಈಗ ಕಳ್ಸೋರೇನೋ ಹೊಸ್ದಾಗಿ ಅನ್ನತ್ತೆ. ನೀನ್ ಹೆಂಗೂ ಚೆನ್ನಾಗಿ ಇಟ್ಕೊಂತೀಯಲ್ಲ, ಕಿತ್ತೋಗಿರೋದು ನೀನ್ ತಗೋ, ಹೊಸದ್ ನನಗೆ ಕೊಡು, ನಾನು ಹೆಂಗೋ ಕಿತ್ತಾಕ್ತೀನಿ ವರ್ಷದೊಳಗಡೆ ಅಂತ. ಲಾಜಿಕಲಿ ಕರೆಕ್ಟ್ ಅಲ್ವಾ? ಸೊ ಹೆಂಗಿದ್ರು ನನ್ನ ಕೈನಲ್ಲಿ ಬಂದ್ರೆ ಅದು ಹಾಳಾಗೋಗುತ್ತೆ. ಹಂಗಿದ್ಮೇಲೆ ಹೊಸದೇ ಬಂದು ಹಾಳಾಗೋಗ್ಲಿ, ಹಳೇದು ಮಂಜು ಕೊಟ್ಬಿಡೋಣ, ಅಲ್ಲಿ ಇಟ್ಕೊಂತಾಳೆ. ನಾನು ಅಷ್ಟೇ, ಮನು ಕೈಗೆ ಬಂದ್ಮೇಲೆ ಹಾಳಾಗೋದೆ. ತುಂಬಾ ಚೆನ್ನಾಗಿದೆ. ಹೌದು. ಹೊಸದ ಹಳೇದ ಇದು ಗೊತ್ತಿಲ್ಲ. ಕಟ್ ಮಾಡಿ ಬಿಸಾಕಿ ಬೇಗ. ಹುಷಾರಿಲ್ದಲೇ ಇರೋದಕ್ಕೂ ಅದಕ್ಕೂ ಈಗ ಇದು ಅನ್ಬಾಕ್ಸ್ ಮಾಡ್ಬಿಟ್ಟು ಹೋಗ್ಬಿಟ್ಟು ಮಲ್ಕೋಗ್ಬಿಡ್ತಾ ಇದ್ದೀನಿ. ನನಗೆ ಆಗ್ತಾ ಇಲ್ಲ. ಫುಲ್ಲು ಬಾಡಿ ಎಲ್ಲ ಪೇನ್ ಆಗ್ತಾ ಇದೆ. ಜ್ವರ ಬಂದಂಗೆ ಫೀಲ್ ಆಗ್ತಾ ಇದೆ. ಹೊಸದು ಮನೆ ಹೊಸದನ್ನೇ ಹಳೇದನ್ನು ಹೊಸ ಥರ ಕಳಿಸ್ಬೋದು. ಡಬ್ದಲ್ಲಿ ಹಾಕಿ ನೋಡಿದ್ರೆ ಕೊಡ್ತಾರೆ. ಕೊಡಬಾರ್ದು ಅಂತ ಏನು ರೂಲ್ ಇಲ್ಲ. ಹೌದು. ಒಳ್ಳೆ ಕಂಡೀಷನ್ ಅಲ್ಲಿರೋದು ಎಂಪ್ಲಾಯ್ಸ್ ಯಾರು ರಿಟರ್ನ್ ಇಲ್ಲ. ಹೊಸದು ಯೂಸ್ಡ್ ಇದು. ಅದೇಂಗೆ ಹೇಳ್ತೀಯ? ಬಾಕ್ಸ್ ಓಪನ್ ಇದೆಯಲ್ಲ, ಬಾಕ್ಸ್ ಓಪನ್ ಮಾಡಿನೇ ನೋಡೋದು ಆಫೀಸಲ್ಲಿ. ನಿಂಗೆ ಸೀಲ್ಡ್ ಬಾಕ್ಸ್ ಕೂಡ ಇದು ಮಾಡ್ತಾರೆ ಅಂತ ಇಲ್ಲ. ಹೊಸ ವಾವ್, ಬ್ಯೂಟಿಫುಲ್. ಸೇಮ್ ಹೆಡ್ಫೋನ್ ಕಳ್ಸವ್ರೆ. ಸೇಮಾ? ಸೇಮ್ ಡಿಟ್ಟೋ. ಮೋಸ್ಟ್ಲಿ ಪಾಲಿ ಕಂಪ್ನಿದೇ ತಗೊಂತಾರೆ. ಅದು ಆಕ್ಚುಲಿ ಒನ್ ಆಫ್ ದಿ ಬೆಸ್ಟ್ ಕಂಪ್ನಿ ಅದು. ಸೇಮ್. ಲಾಸ್ಟ್ ಟೈಮ್ ಇಲ್ಲಿ ಮುರಿದಾಗ ಬಾಯ ಮುಚ್ಕೊಂಡು ನೀನು ಅದನ್ನೇ ಯೂಸ್ ಮಾಡು. ನೀಟಾಗಿ ಅದನ್ನ ಫೆವಿಕ್ವಿಕ್ ಎಲ್ಲ ಹಾಕಿ ಅಂಟಾಕ್ಬಿಟ್ಟು ಇದು ನಾನು ಯೂಸ್ ಮಾಡ್ತೀನಿ. ಚಾನ್ಸೇ ಇಲ್ಲ. ನೀನು ಹೆಂಗ ಮುರಿದಾಕ್ಬಿಡ್ತೇವೆ, ಹೊಟ್ಟೆ ಉರಿಯುತ್ತೆ ಹೊಸದೆಲ್ಲ ಮುರಿದಾಕಕ್ಕೆ. ಚೆನ್ನಾಗಿದೆ. ಓ, ಎಷ್ಟು ಸ್ಮೂತ್ ಆಗಿ ತಿರುಗ್ತಾ ಇದೆ ಇದು. ಅಂದಂದೆ ಅಂದ ಕಿತ್ತು ಬಿಸಾಕಿರ್ತೀನಿ. ನಾವು ಹೋಗ್ತೀನಿ. ನಮ್ದು ಹೆಂಗಾಗಿತ್ತು ಅಂದ್ರೆ ಅದ್ರೊಳಗೆ ಹಾಕ್ಬಿಡು. ಅದು ನಮ್ದು ಹೆಂಗಾಗೈತೆ ಅಂದ್ರೆ ಅದಕ್ಕೆ ಎಲ್ಲಾ ಕಡೆಗಿಂತ ಕಿದಾಕ್ಬಿಟ್ಟು ಫೆವಿಕ್ವಿಕ್ ಹಾಕ್ಬಿಟ್ಟಿದ್ದೀನಿ. ಅದು ಹಿಂಗೆ ಎಲ್ಲ ಮೂವ್ಮೆಂಟೇ ಆಗಲ್ಲ. ಇಯರ್ ಏನಿದೆಯಲ್ಲ ಅದು ಕಪ್ಪು, ಇಯರ್ ಕಪ್ಪು ಅದೇನು ಮೂವ್ ಆಗೋದೇ ಇಲ್ಲ. ಫುಲ್ ಹಾಳಾಗೋಗಿದೆ ಅದು. ನನಗೂ ಬೆಳಗ್ಗೆಯಿಂದ ಆಕ್ಚುಲಿ ಫುಲ್ ಕೋಲ್ಡ್ ಆಗೋಗಿದೆ, ಇಯರ್ ಬ್ಲಾಕ್ ಆಗಿದೆ ಎಲ್ಲ. ಏನು ಅಂದ್ರೆ ಈ ರೂಮು ಆಕ್ಚುಲಿ ಇದೊಂದು ರೂಮು ಈ ಮನೆಯಲ್ಲಿ ತುಂಬಾ ಕೋಲ್ಡ್ ನನಗೆ ಅನಿಸ್ತಾ ಇರೋದು. ಟೆಂಪರೇಚರ್ ಅಲ್ಲಿ ತುಂಬಾ ಡ್ರಾಪ್ ಆಗುತ್ತೆ. ಈ ಹಾಲ್, ಲಿವಿಂಗ್ ಹಾಲ್ ಏನಿದೆಯಲ್ಲ ಇದು ಸ್ವಲ್ಪ ವಾರ್ಮ್ ಇದೆ. ಇದು ಒಂದೇ ವಾರ್ಮ್ ಇರೋದು. ಆ ರೂಮು ಸ್ವಲ್ಪ ಕೋಲ್ಡ್ ಇದೆ. ಅದಕ್ಕಿಂತ ಕೋಲ್ಡ್ ಈ ರೂಮ್ ಇದೆ. ಇದು ಬಿಟ್ರೆ ಇನ್ನು ಈ ಪೋರ್ಷನ್ ಆಫ್ ದಿ ರೂಮ್ ಇದೆಯಲ್ಲ, ಅಂದ್ರೆ ಲಿವಿಂಗ್ ಹಾಲ್, ಕಿಚನ್ ಆ ಕಡೆ ಎಲ್ಲ ಈ ಪೋರ್ಷನ್ ಆಫ್ ದಿ ಥಿಂಗು ಎಲ್ಲ ನಾರ್ಮಲ್ ಇದೆ. ಏನಂತ ಕೋಲ್ಡ್ ಅನ್ಸಲ್ಲ. ವಾರ್ಮ್ ಫೀಲ್ ಆಗುತ್ತೆ. ನಿನಗೆ? ನನ್ಗೆ ಗಂಟ್ಲು ನೋವಾಗಿರೋದು ನೆನ್ನೆ ಫಿಶ್ ತಿನ್ನಲ್ಲ. ಆ ಫಿಶ್ ತಿಂದ ಮೇಲೆ ನನಗೆ ನೆನ್ನೆ ಇಚ್ಚಿಂಗ್ ಸ್ಟಾರ್ಟ್ ಆಯ್ತು. ಅವಾಗಲೇ ಡೌಟ್ ಹೊಡೀತು. ನನ್ ಕೋಲ್ಡ್ ಅಂತ ಏನ್ ಅನ್ಸಲ್ಲ. ನಾವು ಮಲ್ಕೊಂಡ್ರೆ ಪ್ರಳಯ ಆದ್ರೂ ನಮಗೆ ಗೊತ್ತಾಗಲ್ಲ. ಅದೇ ನಿನಗೆ ಗೊತ್ತಾಗಲ್ಲ. ಮನುಷ್ಯರು ಆದಂತವ್ರು ನಾವಿದೀವಲ್ವಾ, ನಮಗ್ ಗೊತ್ತಾಗುತ್ತೆ. ನನಗೆ ಕೋಲ್ಡ್ ಇದೆಯಾ. ಟೈಮು ಹತ್ರ 1 ಗಂಟೆ ಆಗ್ತಾ ಐತೆ. ಮಂಜು ಮಲ್ಗೋದಕ್ಕೆ ಅಂತ ಹೋದ್ಲು. ಏನು ನ್ಯೂಸ್ ಇಲ್ಲ. ಒಂದು ಅರ್ಧ ಗಂಟೆ ಎಬ್ಬರ್ಸು ಅಂತ ಹೇಳಿದ್ಲು. ನಾನು ಎಬ್ಬರ್ಸೋಕ್ಕೆ ಹೋಗ್ತಾ ಇಲ್ಲ. ಯಾಕಂದ್ರೆ ಸ್ವಲ್ಪ ರೆಸ್ಟ್ ಮಾಡ್ಲಿ. ಯಾಕಂದ್ರೆ ಇನ್ನು 2 ಗಂಟೆಗೆ ಲಾಗಿನ್ ಆಗಬೇಕಲ್ಲ. ಈಗ ನಾನು ಎಬ್ಬರಿಸ್ಬಿಟ್ರು ಪಾಪ ಆಮೇಲೆ ಮಾಡೋದಕ್ಕೆ ಏನು ಕೆಲಸ ಇರಲ್ಲ. ಸೊ ಒಂದೇ ಸರಿ ಏನ್ ಮಾಡ್ತೀನಿ,
1:30ಗೆ ಎಬ್ಬರಿಸ್ಬಿಟ್ಟು ನಮ್ಮ ಇಲ್ಲೇ ಲೋಕಲ್ ಅನ್ನಪೂರ್ಣೇಶ್ವರಿಗೆ ಕರ್ಕೊಂಡೋಗಿ ಊಟ ಮಾಡ್ಕೊಂಡು ಬಂದ್ಬಿಟ್ರೆ ಕರೆಕ್ಟಾಗಿ 2 ಗಂಟೆಗೆ ಅವ್ರು ರೆಡಿ ಆಗ್ಬೋದು. ಏನಕ್ಕೆ ಲಾಗಿನ್ ಆಗೋದಕ್ಕೆ. ಸೊ ಹೆಂಗಿರಿ ಇವತ್ತು ಕೊನೆ ದಿನ ಅನ್ಕೊಂತೀನಿ ವಾರದಲ್ಲಿ. ನಾಳೆಯಿಂದ ರಜಾ ಇರುತ್ತೆ. ಮೋಸ್ಟ್ ಪ್ರಾಬಬ್ಲಿ ಮಂಜು ನಾಳೆ ಊರಿಗೆ ಹೋಗೋ ಪ್ಲಾನ್ ಮಾಡಿದ್ದಾಳೆ. ಹೋಗ್ತಾಳೋ ಏನೋ ಐಡಿಯಾ ಇಲ್ಲ ಆಸ್ ಆಫ್ ನೌ. ಆಚೆ ಕಡೆ ಒಂದು ರೌಂಡು ಮಳೆ ಬಂದಿದೆ. ಹನಿ ನಾಟ್ ಮಳೆ, ಹನಿ ಬಿದ್ದಿದೆ. ಆಸ್ ಯೂಶುವಲ್ ಯಥಾಸುತ್ತ ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ ಇಲ್ಲಿ ಏನಂತಾರೆ ಎಡಿಟಿಂಗ್ ಮಾಡ್ತಾ ಇದ್ದೀನಿ ಮಂಜು ವಿಡಿಯೋ. ಸೊ ಇವತ್ತು ನಾನು ತುಂಬ ಫ್ರೀ ಇದ್ದೀನಿ, ಏನು ಕೆಲಸ ಇಲ್ಲ. ಒಂದು ಸರ್ವೆ ಮಾಡ್ತಾ ಇದ್ದೀನಿ, ಒಂದು ವಾರದಿಂದ ಮಾಡ್ತಾ ಇದ್ದೀನಿ. ತುಂಬ ಟೈಮು ಎಫರ್ಟು ಆಗ್ತಾ ಇದ್ದೀನಿ. ಸೊ ಮಂಜು ವಿಡಿಯೋ ಎಡಿಟಿಂಗಿಗೂ ತುಂಬ ಟೈಮು ಎಫರ್ಟ್ ಆಗ್ತಾ ಇದ್ದೀನಿ. ನೆಕ್ಸ್ಟ್ ಸರ್ವೆ ಮಾಡ್ತಿರೋದಕ್ಕೂ ತುಂಬ ಎಫರ್ಟ್ ಆಗ್ತಾ ಇದ್ದೀನಿ. ಗೊತ್ತಿಲ್ಲ ಹೆಂಗ ಏನು ಅಂತ, ನೋಡೋಣ ಏನೇನಾಗುತ್ತೆ ಜೀವನದಲ್ಲಿ. ಅದೆಲ್ಲ ಆಗ್ತಾ ಇರಬೇಕಲ್ವಾ. ಈಗ ನೋಡಬೇಕು ಮಂಜು ಎದ್ಬಿಟ್ಮೇಲೆ ಮಂಜು ಏನಾದರೂ ಕಮ್ಮಿ ಆಗಿದ್ರೆ ಒಳ್ಳೇದು, ಕಫ್ ಎಲ್ಲ ಇಲ್ಲ ಅಂದ್ರೆ ಕ್ಲಿನಿಕ್ ಕರ್ಕೊಂಡು ಹೋಗ್ಬೇಕು. ನಾನು ಅವಳೇ ಹೇಳ್ದೆ ಮಂಜುಗೆ 11 ಗಂಟೆಗೆ ಕ್ಲಿನಿಕ್ ಹೋಗೋಣ ಅಂತ. ಯಾಕಂದ್ರೆ ನಾವು ರೆಗ್ಯುಲರ್ ಹೋಗುವಂತ ಡಾಕ್ಟರ್ ಅವ್ರು ಬರೋದೇ 2 hours, ಒಂದು 10 ರಿಂದ 12 ಗಂಟೆ ಇರ್ತಾರೆ. ಇನ್ ಬಿಟ್ರೆ ಸಾಯಂಕಾಲ ಒಂದು 6 ಗಂಟೆಯಿಂದ 7-7:30 1.5 hour ಇರ್ತಾರೆ ಸಾಯಂಕಾಲ. ಯಾಕಂದ್ರೆ ಈಸ್ ಪ್ರಿಟಿ ಓಲ್ಡ್ ಡಾಕ್ಟರ್. ಅವರು ಆಲ್ಮೋಸ್ಟ್ 75-80 years ಆಗಿದೆ ಅವರಿಗೆ. ಅಂಡ್ ಹಿ ಟ್ರೀಟ್ಸ್ ವೆಲ್. ಎಕ್ಸ್ಪೀರಿಯನ್ಸ್ ಮ್ಯಾಟರ್ ಆಗತ್ತಲ್ವಾ. ಬಟ್ ಮಂಜು ಕೇಳಲಿಲ್ಲ. ಈಗ ಅಕಸ್ಮಾತ್ ಏನಾದ್ರು ಕಮ್ಮಿ ಆಗಲಿಲ್ಲ ಅಂದ್ರೆ ಸಾಯಂಕಾಲ ಕ್ಲಿನಿಕ್ ಹೋಗ್ಲೇಬೇಕಾಗತ್ತೆ. ನೋಡೋಣ ಏನೇನಾಗತ್ತೆ. ಸೊ ಊಟಕ್ಕೆ ಬೇಕಾ ಪ್ರಾಬ್ಲಮ್ ಇದೆ. ಮಂಜು ಹುಷಾರಿಲ್ಲದೆ ಇರೋದ್ರಿಂದ, ನನಗೆ ಕುಕ್ಕಿಂಗ್ ಬರದೇ ಇರೋದ್ರಿಂದ ಹೋಟೆಲ್ಗೆ ಹೋಗ್ಬೇಕಾಗತ್ತೆ ಊಟ ತಿನ್ನೋದಕ್ಕೆ. ಮಂಜುಗೆ ಊಟ ಪಾರ್ಸಲ್ ತೊಗೊಂಬಂದ್ಬಿಡೋದು ಒಳ್ಳೇದು ಅನ್ಕೊಂತೀನಿ. ಅವಳೇನಾದರೂ ಎದ್ದಿದ್ರೆ. ಮಂಜು ಊಟ ಏನು ಬೇಕಪ್ಪ? ಮುದ್ದೆ ಸಿಕ್ಕುತ್ತದೆ. ಮುದ್ದೆ ಒಂದು ಹಾಫ್ ರೈಸು ಸಾಂಬಾರು ಅಷ್ಟೇ ಸಾಕು. ಬರ್ತಾ ಮಾತ್ರೆಗೆ ಇದ್ರೆ ತೊಗೊಂಬಂದ್ಬಿಡ್ಲಾ? ಟ್ಯಾಬ್ಲೆಟ್ ತೊಗೊಂಡು ಬಾ. ಓಕೆ. ಇದು ಥ್ರೋಟ್ ಇರಿಟೇಷನ್ ಜಾಸ್ತಿ, ಪೇಯ್ನು ಅಷ್ಟೇ. ಮಂಜುಗೆ ಹುಷಾರು ತಪ್ಪುದು ಅಂದರೆ ಇವಾಗ ಜಾಸ್ತಿ ಆಗೋದಕ್ಕಿಂತ ಮುಂಚೆ ಏನಾದರೂ ಒಂದು ಪ್ರಿಕಾಷನರಿ ತಗೊಳ್ಳೋಣ ಅಂತ. ಇಲ್ಲಿ ನನ್ನ ಫ್ರೆಂಡೇ ಒಬ್ಬ ಫಾರ್ಮಸಿಸ್ಟು, ಮೆಡಿಕಲ್ ಶಾಪ್ ಇಟ್ಟಿದ್ದಾನೆ. ಸೊ ಪ್ರಾಬಬ್ಲಿ ಅವನು ಒಳ್ಳೆ ಇದು ಕೊಡ್ತಾನೆ. ಇನಿಷಿಯಲಿ ನಾವು ಯೂಶಲಿ ಅಲ್ಲಿ ತಗೊಂತೀವಿ, ಬಟ್ ಅಲ್ಲೇನು ವರ್ಕೌಟ್ ಆಗಲಿಲ್ಲ ಅಂದರೆ ದೆನ್ ವಿಲ್ ಗೋ ಟು ದಿ ಕ್ಲಿನಿಕ್ ನನಗೆ ಆದರೆ. ಬಟ್ ಇವತ್ತು ಅದೇ ರೀತಿ ಮಂಜುಗೂ ಮಾಡೋಣ ಅಂತ ಪ್ಲಾನು. ಓಕೆ. ಇಲ್ಲ ಅಲ್ಲಿ ತುಂಬ ಲೇಟ್ ಆಗೋದ್ರೆ ಊಟ ಸಿಗೋದಿಲ್ಲ. ಯಾಕಂದರೆ ಅದು ತುಂಬ ಜಾಸ್ತಿ ಜನಕ್ಕೆ ಮಾಡ್ತಾರೆ, ಬಟ್ ಕಮ್ಮಿ ಪ್ರೈಸ್ ಇರುತ್ತೆ. ಅದಕ್ಕೋಸ್ಕರ ಜನಗಳು ಮುಗಿ ಬೀಳ್ತಾರೆ ಅಲ್ಲಿ. ಒಂದು ಎರಡನೇದು ಮನೆಯಲ್ಲಿ ಮಾಡೋದ್ರಿಂದ ಅದು ಮನೆ ಟೇಸ್ಟ್ ಇದೆ. ಹೋಟೆಲ್ ಥರ ಒಂಥರ ಏನು ಹೇಳ್ತಾರೆ, ಸ್ವಲ್ಪ ತಿಂದಿದ ತಕ್ಷಣ ಹೊಟ್ಟೆ ತುಂಬ ಹೋಗುತ್ತೆ, ಆ ಥರ ಫೀಲಿಂಗ್ ಬರಲ್ಲ. ಒಂಥರ ಮೆಸ್ ಇದ್ದಂಗೆ ಅದು. ಸೊ ಅಲ್ಲಿಗೆ ಹಂಗೆ ಅಂದರೆ ಮಾಡಿದ ತಕ್ಷಣ ಜನಗಳು ತುಂಬ್ತಾರೆ, ಅದು ಖಾಲಿಯಾಗಿ ಹೋಗುತ್ತೆ, ಏನು ಸಿಗೋದು ಇಲ್ಲ. ಒಂದು ಸ್ವಲ್ಪ ಲೇಟ್ ಆಗೋದು. 12:45 ಸ್ಟಾರ್ಟ್ ಮಾಡ್ತಾರೆ, 1:30 ಅಷ್ಟೊತ್ತಲ್ಲಿ ಖಾಲಿಯಾಗಿ ಹೋಗುತ್ತೆ. ಈಗ 1 ಹೋಗಿ ತಂದುಬಿಡೋದು ಒಳ್ಳೇದು ಬೇಗ. ಯಪ್ಪ ಭಯಂಕರ ರಶ್ಶು. ಹಂಗೂ ಹಿಂಗೂ ಪಾರ್ಸಲ್ ತೊಗೊಂಡು ಬಂದೆ. ನಾನು ಅಲ್ಲೇ ತಿನ್ಕೊಂಡ್ಬಂದ್ಬಿಟ್ಟೆ. ಯಾಕಂದರೆ ಇಲ್ಲಿ ತಂದು ತಿರ್ಗಾ ತಿನ್ನೋಕ್ಕೆಲ್ಲ ಆಗಲ್ಲ. ಯಾಕಂದರೆ ಮಂಜು ಯಾವಾಗ ತಿಂತಾಳೆ ಅನ್ನೋ ಐಡಿಯಾ ಇಲ್ವಲ್ಲ. ಮಂಜು ಮಲ್ಕೊಬಿಟ್ಟಿದ್ದಾಳೆ ಪಾಪ. ಎಬ್ಬರಿಸ್ಬೇಕು. 2 ಗಂಟೆ ಆಗ್ತಾಯಿದೆ. ಇವಾಗ ಎದ್ದೇಳಲೇಬೇಕಲ್ವ ಲಾಗಿನ್ ಆಗೋಕ್ಕೆ. ಬೆಸ್ಟ್ ಅನ್ಸೋದು ಎಬ್ಬರಿಸ್ಬಿಡೋದು. ಮಂಜು ಎದ್ದಾಳು, ಊಟ ಮಾಡು. ಮಾತ್ರೆ ಸಿಗಲಿಲ್ಲ, ಯಾಕಂದರೆ ಸುನಿಲ್ ಇರಲಿಲ್ಲ. ಸೊ ಏನಿದ್ರು ಸಾಯಂಕಾಲಕ್ಕೇನೆ. ಎದ್ದು ಊಟ ಮಾಡು. ಓಕೆ. ಇನ್ನು 5 ನಿಮಿಷಕ್ಕೆ 2 ಗಂಟೆ ಆಗುತ್ತೆ. ಓಕೆ. ಮಂಜು ಊಟ ಮಾಡ್ಕೊಳ್ಳಿ, ಆಮೇಲೆ ಲಾಗಿನ್ ಆಗಲಿ. ನನಗೆ ಮಂಜುದು ವಿಡಿಯೋ ಎಡಿಟ್ ಮಾಡಿದ್ಮೇಲೆ ಸುಮಾರು ಕೆಲಸ ಇದೆ ನನಗೆ ಇವಾಗ. ಅಂದರೆ ನಾನು ಹೇಳ್ದಲ್ಲ ಏನೋ ಸರ್ವೆ ಮಾಡ್ತಾ ಇದ್ದೀನಿ ಅಂತ, ಅದ್ರ ಬಗ್ಗೆ ಇನ್ನೂ ಡೀಟೇಲ್ ಆಗಿ ಅಥವಾ ಇನ್ ಡೆಪ್ತ್ ಆಗಿ ಸರ್ವೆ ಮಾಡಬೇಕು ಬಿಫೋರ್ ಟೇಕಿಂಗ್ ಮೈ ಸ್ಟೆಪ್. ನಾಳೆ ದಿವಸ ಏನಾದರೂ ನಾನು ಹೆಜ್ಜೆ ತಗೊಂಡ್ಮೇಲೆ ಅಯ್ಯೋ ಇದ್ರ ಬಗ್ಗೆ ನಾನು ಯೋಚನೆ ಮಾಡಬೇಕಿತ್ತಲ್ಲ ಅಂತ ಮತ್ತೆ ಅನಿಸ್ಬಾರ್ದು. ಅದಕ್ಕೆ ಏನಿದೆಯೋ 100% ಕೊಡೋ ಜಾಗದಲ್ಲಿ 200% ಕೊಟ್ಬಿಟ್ಟು ಸರ್ವೆ ಮಾಡ್ಕೊಬಿಡೋದು ಒಳ್ಳೇದು. ಸ್ಟಾರ್ಟಿಂಗಲ್ಲೇ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ. ಯಾಕಂದರೆ ಇನ್ವೆಸ್ಟ್ಮೆಂಟ್ ಇರುತ್ತೆ. ನಾಳೆ ದಿವಸ ಆಮೇಲೆ ಹೆಚ್ಚು ಕಮ್ಮಿ ಆಯಿತು ಅಂದರೆ ಸುಮ್ಮನೆ ದುಡ್ಡೆಲ್ಲ ವೇಸ್ಟ್ ಆಗೋಗುತ್ತೆ. ಮಲಗಿದ ಎದ್ದವಳೆ. ಒಂದು ಮೀಟಿಂಗ್ ಇತ್ತು, ಮುಗಿಸ್ಕೊಂಡು ಇವಾಗ ಊಟ ಮುಗಿಸ್ಕೊಂಡೆ ನಾನು. ಹೊಟ್ಟೆನೂ ಹಶ್ವಾಗ್ಬಿಟ್ಟಿತ್ತು. ಬೆಳಗ್ಗೆ ತಿಂಡಿನೂ ತಿಂದಿರಲಿಲ್ಲ, ತಿಂಡಿ ತಿನ್ನೋಕ್ಕೂ ಮೂಡಿರಲಿಲ್ಲ, ಏನಕ್ಕೂ ಮೂಡಿಲ್ಲ, ಹಂಗಾಗ್ತಾ ಇದೆ. ಸಾಹೇಬ್ರು ಇಲ್ಲಿ ಹಾಲು ಬಿಸಿ ಮಾಡಿಕೊಂಡು ನನಗೆ ಬಿಸಿನೀರು ಕಾಯಿಸ್ಕೊಂಡು ನಿಂತವ್ರೆ. ಅದಕ್ಕೆ ನಾವು ಬಾಟ್ಲು ತೊಗೊಂಡು ಬಂದಿದ್ದೀವಿ, ಬಿಸಿನೀರು ಫಿಲ್ ಮಾಡ್ಕೊಂಡು ಹೋಗೋಣ ಅಂತ. ಜ್ವರ ಆಯ್ತಾ ನೋಡು? ಇಲ್ಲ ಅಲ್ವಾ? ಜ್ವರ ಏನಿಲ್ಲ. ಹೊಟ್ಟೆಯಲ್ಲಿ ಗಂಟ್ಲು ಕಟ್ಕೊಂಡಿರೋದಕ್ಕೆ ಆ ಇರಿಟೇಷನ್ಗೆ ಒಂಥರ ಫುಲ್ ಕಂಪ್ಲೀಟ್ ಬಾಡಿ ಹೆವಿ ಅಂತ ಅನ್ನಿಸ್ತಾ ಇದೆ. ಜೊತೆಗೆ ಇರಿಟೇಷನ್ ಆಗ್ತಾ ಇದೆ. ಯಾರು ನೋಡಿದ್ರು ಹೊಡಿಬೇಕು ಅನ್ನಿಸ್ತಾ ಇದೆ ನನಗೆ. ಹೌದಪ್ಪ, ಹೊಡಿತೀಯಾ? ಪಕ್ಕದಲ್ಲಿರೋರ್ಗೆಲ್ಲ ಹಾಕೊಂಡು ಹಂಗೆ ಇರಿಟೇಟ್ ಆಗ್ತಾ ಇದೆ ಅದು. ಲವ್ ಮಿಕ್ಸ್ ಮಾಡ್ಕೊಂಡು ನನಗೆ ಏನಕ್ಕೂ ಮೂಡಿಲ್ಲ ನನಗೆ. ಈಗ ಬಿಟ್ಟರೆ ಸಾಕು, ಕೆಲಸ ಬೇರೆ ಜಾಸ್ತಿ ಇದೆ. ಮುಗಿಸ್ಬಿಟ್ಟು ಅಂತೂ ಆಫೀಸಲ್ಲಿ ಅಂದರು ಲೀವ್ ಹಾಕು ಅಂತ. ಬೇಡ ನನಗೆ ಅಂದೆ. ಬೇಡ ಮನು, ಇನ್ನೊಂದು ಇಂಪಾರ್ಟೆಂಟ್ ಮೀಟಿಂಗ್ ಇದೆ ಇವತ್ತು ಸಾಯಂಕಾಲ. ಇನ್ನೊಂದು ಕೆಲಸ ನೆನ್ನೆ ಬಂದಿದ್ದು ಪೆಂಡಿಂಗ್ ಇಟ್ಬಿಟ್ಟು ಬಂದಿದೆ, ಲೇಟ್ ಆಗೋಯ್ತು ಅಂತ.
ಇನ್ನು ಅದನ್ನ ಬೇರೆ ಇವತ್ತು ಮುಗಿಸ್ಕೊಳ್ಳೇಬೇಕು. ಇನ್ನು ಬೇರೆ ದಿನ ಆಗಿದ್ರೆ ಓಕೆ ಯೋಚನೆ ಮಾಡ್ಬೋದು. ಇದು ಫ್ರೈಡೇ 3 days ಲಾಂಗ್ ಗ್ಯಾಪ್ ಆಗೋಗ್ಬಿಡುತ್ತೆ. ಓಕೆ ಬೇಡ ಅಂತ ಹೆಂಗೋ ಅದನ್ನ ಮುಗಿಸ್ಕೊಳ್ಳೇಬೇಕಲ್ಲ, ಲೀವ್ ತೊಗೊಂಡು ವೇಸ್ಟ್ ಮಾಡ್ಕೊಳ್ಳೋದು ಬೇಡ ಅಂತ ಎಲ್ಲ ಸಾಕು ಆಫ್ ಮಾಡು, ಕುದ್ದೋಯ್ತು. ಓ ಎಷ್ಟೊತ್ತಿಗೆ ತೆಗಿತಾರಂತ ಮನೆಯವರು ಮೆಡಿಕಲ್ ಸ್ಟೋರು? 5:30. ಟೈಮ್ ಎಷ್ಟಾಯ್ತು? 5 ಗಂಟೆ. ಇನ್ನೊಂದು ಅರ್ಧ ಗಂಟೆ ಸಹಿಸ್ಕೊಂಡ್ರೆ ಆಯ್ತು. ಅಂದ್ರೆ ಮಧ್ಯಾಹ್ನ ತನಕ ಮಲಗಿದ್ನಲ್ಲ, ಏನು ಅಷ್ಟು ಫೀಲ್ ಆಗಲಿಲ್ಲ ನನಗೆ. ಬಟ್ ಇವಾಗ ಸಿಸ್ಟಮ್ ಮುಂದೆ ಕುತ್ಕೊಂಡು ಕೆಲಸ ಮಾಡ್ತಾ ಇದ್ರೆ ಸ್ವಲ್ಪ ಜಾಸ್ತಿನೇ ಆಗ್ತಾ ಇದೆ. ಕಣ್ಣೆಲ್ಲ ಉರಿ ಬರ್ತಾ ಇದೆ, ಕಣ್ಣಲ್ಲೆಲ್ಲ ನೀರು ಬರ್ತಾ ಇದೆ, ಫುಲ್ ಫೆವ್ರಿಶ್ ಫೀಲ್ ಆಗ್ತಾ ಇದೆ. ಮನುಗೆ ಜ್ವರ ಇದೆಯಾ ನೋಡು ಅಂತಂದ್ರೆ ಇಲ್ಲ, ಏನು ಜ್ವರ ಬಂದಿಲ್ಲ ಅಂತ. ನನಗೂ ಹೊರಗಡೆ ಮೈ ಮುಟ್ಕೊಂಡ್ರೆ ಏನು ಜ್ವರ ಅನ್ನಿಸ್ತಾ ಇಲ್ಲ, ಬಟ್ ಒಳಗಡೆ ಫುಲ್ ಬಾಡಿ ಒಳಗಡೆ ಬಿಸಿ 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 ಆಗ್ತಾ ಇದೆ. ಇಲ್ಲೆಲ್ಲ ಬಿಸಿ ಬಿಸಿ ಆಗ್ತಾ ಇದೆ. ನೋಸ್ ಬ್ಲಾಕ್ ಏನಾಗಿಲ್ಲಪ್ಪ, ಬರೀ ಗಂಟ್ಲು ಕಟ್ಕೊಂಡಿರೋದು, ಗಂಟ್ಲು ಇರಿಟೇಷನ್, ಪೇನ್ ಪ್ಲೇಸ್ ಇಚ್ಚಿಂಗು ಎರಡು ಒಟ್ಟೊಟ್ಟಿಗೆ ಇದೆ. ಅದಕ್ಕೆ ಕಿವಿ ಎಲ್ಲ ಮುಚ್ಕೊಬಿಟ್ಟಿದೆ. ಅಯ್ಯೋ ಯಾಕೋ ಇವತ್ತಿನ ದಿನನೇ ಸರಿ ಹೋಗ್ಲಿಲ್ಲ ನನಗೆ. ನಾನು ಬೇರೆ ಊರಿಗೆ ಹೋಗ್ಬೇಕು, ನಾಳೆ ಹೋಗ್ಲೇಬೇಕು ಊರಿಗೆ, ಆಪ್ಷನ್ ಇಲ್ಲ. ಸುಮ್ಮನೆ ಇದ್ದೋಳನ್ನ ಕರ್ಕೊಂಡೋಗ ಫಿಶ್ ತಿನ್ನಿಸ್ಬಿಟ್ಟು ಮನು ನೀನು ಹೆಂಗೋ ಸುಮ್ಮನೆ ಮರ್ಯಾದೆಯಾಗಿದ್ದೆ, ಕರ್ಕೊಂಡೋಗ ಫಿಶ್ ತಿನ್ನಿಸ್ಬಿಟ್ಟು ಮಲಗಿಸ್ಬಿಟ್ಟಲ್ಲ ಅಡ್ಡಡ್ಡ. ನಾನು ಫಿಶ್ ಆರ್ಡ್ರೇ ಮಾಡಿರಲಿಲ್ಲ, ನೀನೇ ಹೇಳಿದ್ದು ಫಿಶ್ ತಗೋ, ಒಂದೇ ಒಂದು ತಗೋ, ಇಬ್ರು ಶೇರ್ ಮಾಡ್ಕೊಳ್ಳೋಣ. ನಾನು ಎರಡು ಬಿರಿಯಾನಿ ಸಾಕು, ಜಾಸ್ತಿ ಆಗುತ್ತೆ ಅಂತ ಹೇಳಿದ್ದು. ಅಯ್ಯೋ ಏನೋ ಲಾಸ್ಟಲ್ಲಿ ನನ್ನ ತಲೆ ಮೇಲೆ ಹಾಕ್ಬಿಡ್ತೀಯ. ಆ್ಯಕ್ಚುಲಿ ನನಗೆ ಫಿಶ್ ಅಂದರೆ ತುಂಬ ಇಷ್ಟ. ಲಾಸ್ಟ್ ವೀಕಲ್ಲಿ ಯಾವಾಗಲೂ ಅಲ್ಲಿಂದನೇ ತಂದು ತಿಂದಿದ್ವಿ ಅಲ್ಲ ಫಿಶ್. ಆ್ಯಕ್ಚುಲಿ ನೆನ್ನೆ ತಂದು ಚೆನ್ನಾಗಿರ್ಲಿಲ್ಲ. ಅದು ಮಸಾಲೆ ಜಾಸ್ತಿ ಆಗೋಗಿತ್ತು. ಆ ಮಸಾಲೆನೇ ನನಗೆ ಅದು ಎಡವಟ್ಟು ಹೊಡೆದಿರೋದು. ಯಾಕೋ ಜಾಸ್ತಿ ಮಸಾಲೆ ಇತ್ತು. ತಿಂತಾನೆ ಹೇಳ್ದೆ ಮನುಗೆ, ಇದೇನು ಮನು ಇಷ್ಟೊಂದು ಮಸಾಲೆ ಹಾಕಿದ್ದಾರೆ ಇದಕ್ಕೆ ಅಂತ. ಆದ್ರೆ ಚೆನ್ನಾಗಿ ಅದು ಫ್ರೈ ಆಗಿತ್ತು ಆಯಿಲಲ್ಲಿ. ಆದ್ರೂ ನೆನೆ ನಂಗೆ ಫಿಶ್ ಇಷ್ಟ ಆಗಿಲ್ಲ. ಯೂಶ್ವಲಿ ಅವ್ರ ಹತ್ರ ಚೆನ್ನಾಗಿರುತ್ತೆ ಫಿಶ್, ಜಾಸ್ತಿ ಅಂತ ತೊಳಲ್ಲ, ಯಾವಾಗಲಾದರೂ ಅಪರೂಪಕ್ಕೆ. ಹೊರಗಡೆ ನಾನು ಫಿಶ್ನ ಪ್ರಿಫರು ಮಾಡಲ್ಲ, ಮನೇಲೆ ಇಷ್ಟಪಟ್ಟು ಮಾಡಿಕೊಂಡು ನಾನು ಮಾಡೋ ಫಿಶ್ ನಂಗೆ ತುಂಬ ಇಷ್ಟ. ಏನೋ ಒಟ್ಟಿನಲ್ಲಿ ತಿಂದ್ಬಿಟ್ಟು ದಬಾಕೊಂಡಿದ್ದಾಗಿದೆ ಇವತ್ತು. ಇನ್ನೆಷ್ಟೇ ಮಾತಾಡಿದ್ರು ಆ ಫಿಶ್ ಬಗ್ಗೆ, ಅದೇನು ಒಳಗಡೆ ಈಜಾಡಲ್ಲ ಅಲ್ವಾ. ಈಗ ನಾನು ಇಲ್ಲಿ ಫ್ಲೋಟ್ ಮಾಡ್ತಾ ಇದ್ದೀನಿ. ನಿಜವಾಗ್ಲೂ ಫ್ಲೋಟೇ ಆಗ್ತಾ ಇದೆ. ನನಗೆ ತಲೆ ಎಲ್ಲೋ ತೇಲ್ದಂಗೆ ಆಯ್ತಾ ಇದೆ. ಅದಕ್ಕೆ ಏನೋ ತಗೊಳ್ಬೇಕು, ಮೈ ಬಿಸಿ ಬಿಸಿ. ಕಾಫಿ ಏನು ಕುಡಿಯಂಗಿಲ್ಲ. ನನ್ನ ಗಂಡ ಮನು ಟಾಟಾ ಮನು ಹೋಗ್ತಾ ಇದ್ದೀನಿ, ಒಂದು ಕಪ್ ಕಾಫಿ ಮಾಡ್ಕೊಟ್ಬಿಟ್ಟು ಹೋಗೋ ಮಂಜು. ನನಗೂ ಒಂದು ಕಪ್ ಕಾಫಿ ಮಾಡ್ಕೊಡು ಮನು. ಹುಷಾರಿಲ್ಲ, ಅವ್ರು ನೋಡ್ಕೋಬೇಕು ತಾನೇ. ಕಾಫಿನೆಲ್ಲ ಮಾಡಿ ತಂದು ಬಿಸಿ ಬಿಸಿಯಾಗಿ ಶುಂಠಿ ಕಾಫಿ ಕುಡಿಸ್ಬೇಕಲ್ಲ ತಾನೇ ನೀನು. ಬೆಳಗ್ಗೆಯಿಂದ ನಾನೇ ನಿನಗೆ ಕಾಫಿ ಮಾಡ್ಕೊಟ್ಟಿರೋದು, ಊಟ ಊಟ ಏನೋ ಅವರೇ ಮಾಡಿ ಕೊಟ್ಟವ್ರೆ ನಂಗೆ ಹೋಟ್ಲಿಂದ. ತಂದು ಕೊಟ್ಟವಾ? ಈಗ ನೀನ್ ಹುಷಾರ್ ತಪ್ಪ ಮಲ್ಗಿರೆ ನಾನು ಹಂಗೆ ಮಾಡ್ತಿದ್ನಾ? ನಾನು ಪಕ್ಕನೇ ಕುತ್ಕೊಂಡ್ಬಿಡ್ತಿದ್ದೆ ಬೆಡ್ ಹಾಕೊಂಡು. ಹೋಗ್ತೀನಿ. ಅಮ್ಮನು ಕೆಟ್ಟದಾಗ ಮಾಡ್ತಾರೆ ಕಾಫಿನ, ಅವ್ರು ಮಾಡೋ ಕಾಫಿ ಕುಡಿಯೋಕ್ಕಾದ್ರೂ ಆಗತ್ತಾ? ಸುಮ್ಮನೆ ಜೋಕ್ ಮಾಡಿದೆ. ನೀನು ಸಾಕತ್ತಾಗಿ ಮಾಡಿದ್ದೆ ಮೊನ್ನೆ ಕಾಫಿ. ಹುಡುಗರಾಜ ಇನ್ನೊಂದ್ಸರಿ ಮಾಡು ನೋಡೋಣ. ಇವತ್ತು ಕರೆಕ್ಟಾಗಿ ಜಡ್ಜ್ ಮಾಡ್ತೀನಿ. ನಾನು ಹಾಲು ಬಿಸಿ ಮಾಡ್ತೀನಿ, ಅದೇ ಸಿಮ್ಮಲ್ಲಿ ಇಟ್ಬಿಟ್ಟು ಬರ್ತೀನಿ. 5 ನಿಮಿಷ ಬಿಟ್ಟು ನೀನು ಎದ್ದು ಹೋಗ್ಬೇಕು. ಬಂದ್ರಪ್ಪ, ಹೋಗಿ ಹಾಲು ಬಿಸಿಗೆ ಇಟ್ಬಿಟ್ಟು ಬರೋಣ. ಇವಾಗ ಚೇಂಜ್ ಆಗಿದೆ ಕ್ಯಾರೆಕ್ಟರ್ಸ್. ನೋಡ್ರಪ್ಪ, ಕಾಫಿ ಮಾಡಿಕೊಡು ಅಂತ ಹೇಳಿದ್ದೆ ತಡ. ಅಡುಗೆ ಮನೆಗೆ ಹೋಗ್ಬಿಟ್ಟು ಒಂದು 10 ಸರಿ ಮಂಜೋ ಮಂಜೋ ಅಂತ ಕೂಕಂತ ಅವ್ರೆ. ಆಯ್ತೇನಪ್ಪ ರಜಾ? ಏನು ಗೊತ್ತಾ, ಬಿಗ್ಗೆಸ್ಟ್ ಮಿಸ್ಟೇಕ್ ಏನು ಗೊತ್ತಾ ಮಾಡಿರೋದು? ನಾನು ಏನು ಎಲ್ಲ ಮಾಡಿದೆ, ಕಾಫಿ ಪುಡಿ ಹಾಕಿಲ್ಲ. ಕಾಫಿ ಪುಡಿನೇ ಹಾಕಿಲ್ಲ. ಈಗ ಹಾಕು, ಅದು ಗಟ್ಟಿಯಾಗತ್ತೆ ಬಿಸಿಗೆ. ಏನು ಆಗಲ್ಲ. ನೀನ್ ನೋಡಪ್ಪ, ನಮ್ ಇಷ್ಟ ಬಂದಾಗ ನಾವು ಮಾಡ್ತೀವಿ. ಕಾಫಿ ಪುಡಿನೇ ಹಾಕ್ತಲೇ ಕಾಫಿ ಮಾಡ್ತಾ ಇದೀಯಾ? ಎಂಥ ಬುದ್ಧಿವಂತ ಇರಬೇಕು. ಬುದ್ಧಿವಂತ ಏನಿರ್ಬೇಕು ನೋಡೋಣ. ಅದು ಗಟ್ಟಿಯಾಗತ್ತೆ ಮನು. ಬಿಸಿಗೆಲೇ ಆಗ ಖಾಲಿ ಗ್ಲಾಸ್ಗೆ ಹಾಕು, ಎರಡನ್ನೂ ಹಾಕ್ಬಿಡು, ಒಟ್ಟಿಗೆ ಮಿಕ್ಸ್ ಮಾಡಿ ಒಂದ್ಸಲ. ಏನೋ ಮಾಡ್ಕೊ, ಫಸ್ಟ್ ಮಾಡೋ ಕಾಫಿ ನನಗೆ. ಅದೇ ಅದ್ರ ಮೇಲೆ ನಂದೇನಾದ್ರು ಹೆಸರು ಬರ್ದೈತಾ? ನಂದೇ ಲೋಟ ಅಂತ ಹೇಳಕ್ಕೆ. ಕೊಡು ಸಾಕು ನನಗೆ, ಸಾಕು. ಅಲ್ಲೇ ತಣ್ಣಗೆ ಮಾಡ್ತೀಯಲ್ಲ ಮನು, ಅದು ಕಾಫಿ, ಅದು ಜ್ಯೂಸ್ ಅಲ್ಲ. ನೀನು ನಂಗೆ ಹಂಗೆ ಮಾಡ್ಕೊಡೋದು. ರಿವೆಂಜ್ ತಗೊಳ್ಳೋದು ಯಾವಾಗ ನಾವು? ನಮಗೂ ರಿವೆಂಜ್ ತಗೊಳ್ಳೋಕೆ ಚಾನ್ಸ್ ಬೇಕಲ್ಲ. ತಣ್ಣಗೆ ಮಾಡ್ಕೊಟ್ಟಿರ್ತೀಯ, ಕೇಳಿದ್ರೆ ಕೋಲ್ಡ್ ಕಾಫಿ ಹಾಕ್ತೀಯ. ಆಯ್ತಾ ತಗೊಂಡ ರಿವೆಂಜು? ಇಲ್ಲ, ಸಮಾಧಾನ ಆಗೋವರೆಗೂ ತಗೊಂತೀನಿ. ಅದನ್ನ ತಣ್ಣಗೆ ಮಾಡ್ಕೊಂಡು ಬಾ ಹಂಗಾದ್ರೆ. ಅಷ್ಟೊತ್ತಿಗೆ ಇದನ್ನ ಕುಡ್ಕೊಂಡಿರ್ತೀನಿ ನಾನು. ಬಾಯ್ ಬಾಯ್. ಆ್ಯಕ್ಚುಲಿ ಮನು ಕಾಫಿನ ತುಂಬ ಚೆನ್ನಾಗಿ ಮಾಡ್ತಾರೆ, ಹೇಳಿದ್ರೆ ಕೊಬ್ಬಾಡ್ತಾರೆ, ಅದಕ್ಕೆ ಹೇಳಲ್ಲ ನಾನು.
ಚೆನ್ನಾಗೈತೆ. ತಣ್ಣಗೆ ಮನು ಆರಿಸಿ ತಣ್ಣಗೆ ಮಾಡಾಕ್ಬಿಟ್ಟಲ್ಲ ಮನು. ಇವತ್ತು ಸ್ವೀಟ್ ಎಲ್ಲ ಕರೆಕ್ಟಾಗಿ ಹಾಕಿದ್ಯಾ, ಸಾಕಾಗಿ ಮಾಡೋರು. ಅಲ್ಲೇ ಆರಿಸಿ ತಣ್ಣಗೆ ಮಾಡ್ಬಿಟ್ಟು ಏನಿಲ್ಲ, ಬಿಸಿ ಬಿಸಿನೇ ಇದೆ, ನಾವು ಕುಡಿತಾ ಇಲ್ವಾ. ನೀನು ಸಪ್ರೇಟ್ ಮಾಡ್ಕೊಂಡೇನೋ. ಬಿಸಿ ಗಂಟ್ಲಿಗೆ ತಗ್ಲಿದ್ರೆ ಹಂಗೆ ಗಂಟ್ಲು ಇರಿಟೇಷನ್ ಕಿತ್ಕೊಂಡು ಓಡಬೇಕಿತ್ತು, ಹಂಗಿರ್ಬೇಕಿತ್ತು ಬಿಸಿ. ಬಾಯ್. ಆವಾಗಲೇ ಮೆಡಿಕಲ್ ಸ್ಟೋರ್ಗೆ ಅಂತ ಹೋದ್ವಾ, ಇಲ್ಲೇ ಹತ್ರನೇ ಇರೋದು ಅಂದ್ಬಿಟ್ಟು ಬೈ ವಾಕೆ ಹೋಗೋಣ ಅಂತ ನಾನೇ ಅಂದೆ. ಮನ್ನು ಅಂದರು ಗಾಡೀಲಿ ಹೋಗೋಣ ಅಂತ. ನಾನೇ ಏನೋ ಫುಲ್ಲು ಕೊಬ್ಬಾಡ್ಕೊಂಡಿಲ್ಲ, ನಡ್ಕೊಂಡು ಹೋಗೋಣ ಅಂತ. ಅಲ್ಲೋದ್ರೆ ಮೆಡಿಕಲ್ ಸ್ಟೋರ್ ಇನ್ನೂ ಓಪನ್ನೇ ಆಗಿರಲಿಲ್ಲ. ಪಕ್ಕನೇ ಕ್ಲಿನಿಕ್ ಇತ್ತು, ತೋರಿಸ್ಕೊ ಅಂದರು. ಬೇಡ ಅಂದ್ಕೊಂಡು ಬಂದೆ. ಬಾ ಟ್ಯಾಬ್ಲೆಟ್ ತಗೋ ಹಾಕೊಂಡ್ರೆ ಸರಿ ಹೋಗುತ್ತೇನೋ ಅಂದ್ಕೊಂಡು. ಇವಾಗ ಫೀಲಿಂಗ್ ಕಂಪ್ಲೀಟ್ಲಿ ಕ್ರ್ಯಾಂಕಿ, ಒಂದು ಸಿಟ್ಟು ಬರ್ತಾ ಇದೆ, ಹೆಂಗೆಂಗೋ ಆಗ್ತಾ ಇದೆ, ಇರಿಟೇಷನ್ ಆಗ್ತಾ ಇದೆ, ಫುಲ್ಲು ಜ್ವರ ಬರ್ತಾ ಇದೆ ಮನು. ಅದನ್ನೇ ನಾನು ಹೇಳಿದ್ದು, ಮೈ ಬಿಸಿ ಇತ್ತು ಅವಲ್ಲೇ ಕ್ಲಿನಿಕಲ್ಲಿ ತೋರಿಸ್ಕೊಂಡೆ. ನೀನು ಹಠ ಮಾಡ್ತೀಯ, ನಾವೇನು ಮಾಡೋಣ. ನಂಗೆ ಆಗಲ್ಲ ಅಲ್ಲಿ ಡಾಕ್ಟ್ರ್ ಹತ್ರ ಹೋಗೋದು. ಆ ಸ್ಮೆಲ್ ಬಂದರೆ ಇದ್ದಿದ್ದು ಡಬ್ಬಲ್ ಹುಷಾರು ತಪ್ಪದಂಗೆ ಆಗುತ್ತೆ ನನಗೆ. ನಂಗೆ ಇಷ್ಟನೇ ಆಗಲ್ಲ ನನಗೆ. ನಾನು ನಮ್ಮ ಅಪ್ಪನ ವೆಯ್ಟ್ ಮಾಡೋಕ್ಕೆ ನಾನು ಹಾಸ್ಪಿಟ್ಲ್ ಒಳಗಡೆ ಹೋಗ್ತಾ ಇರಲಿಲ್ಲ. ಹೊರಗಡೆ ನಿಂತ್ಕೊಂಡು ನಾನು ಹೇಳಿ ಕಳಿಸಿವೆ ನಮ್ಮ ಅಪ್ಪನ ಫ್ರೆಂಡ್ಸ್ಗೆ. ಅವಾಗ ಮೊಬೈಲೆಲ್ಲ ಇರಲಿಲ್ವಲ್ಲ ಕಾಲ್ ಮಾಡಿ ಕರೆಯೋಕ್ಕೆ. ನಂಗೆ ಅದನ್ನು ನಾನ್ ಮೆಡಿಕಲ್ ಆಫೀಸ್ ಒಳಗಡೆ ಹೋಗೋಕ್ಕೂ ನಂಗೆ ಇಷ್ಟ ಆಗ್ತಿರ್ಲಿಲ್ಲ. ಹಾಸ್ಪಿಟ್ಲ್ ಅಂದರೆ ಆಗಲ್ಲ. ಸೊ ಇನ್ನೇನು ಮಾಡೋಕ್ಕಾಗಲ್ಲ, ನಡಿ ಹೋಗ್ಬರೋಣ. ಬಟ್ ಗಾಡೀಲಿ ಹೋಗೋಣ, ನಡೆಯೋಕ್ಕೆಲ್ಲ ಆಗಲ್ಲ, ಸುಸ್ತಾಗ್ತಾ ಇದೆ ನನಗೆ. ಕೊನೆಗೆ ಆಗ್ತಾನೇ ಇಲ್ಲ. ಮೆಡಿಕಲ್ ಸ್ಟೋರ್ಗೆ ಹೋಗ್ತಾ ಇದ್ದೀವಿ, ಟ್ಯಾಬ್ಲೆಟ್ ತೊಗೊಂಡು ಬರೋಣ ಅಂತ. ಮನು ಕ್ಲಿನಿಕ್ಕಿಗೆ ಹೋಗೋಣ ಅಂತ. ನನಗೆ ಅದೇನೋ ಹಾಸ್ಪಿಟ್ಲಿಗೆ ಹೋಗಬೇಕು, ಕ್ಲಿನಿಕ್ಕು ಇವೆಲ್ಲ ನನಗೆ ಇಡ್ಸೋದೇ ಇಲ್ಲ. ಸೊ ಅದಕ್ಕೆ ಇಲ್ಲಿ ಮೆಡಿಕಲ್ ಸ್ಟೋರ್ಗೆ ಹೋಗ್ಬಿಟ್ಟು, ಮನು ಫ್ರೆಂಡೇ ಅವರು ಮೆಡಿಕಲ್ ಸ್ಟೋರ್ ಅವರು, ತಂದು ನೋಡೋಣ ಇವತ್ತು ನಾಳೆ. ನನಗೆ ಕಮ್ಮಿ ಆಗಿಲ್ಲ ಅಂದ್ರೆ ಆಮೇಲೆ ಹೋಗೋದು. ನನ್ನ ಪ್ರಕಾರ ಕಮ್ಮಿ ಆಗೋಗುತ್ತೆ. ಫೀವರ್ ಬಂದಿದ್ದಿದ್ರೆ ಹೋಗಿದ್ರೆ ಒಂದು ಇರೋದು, ಅದು ಥ್ರೋಟ್ ಇರಿಟೇಷನ್ಗೆ ಆ ಥರ ಸುಸ್ತಾಗ್ತಾ ಇರೋದಷ್ಟೇ ನನಗೆ. ಹೊರಗಡೆ ಲೈಟ್ ಹಾಕು. ಟೈಮ್ ಎಷ್ಟಾಯ್ತಾ ಅಲ್ಲೇ? ಓ ಅಲ್ಲೇ 6:10 ಹೊರಗಡೆ. ಅದಲ್ಲಪ್ಪು ಬಿಡು, ಇನ್ನೂ ಒಂದು ತಿಂಗಳಾದ್ರೂ ಯಾವ ಸ್ವಿಚ್ ಯಾವ ಲೈಟ್ತು ಅಂತ ಗೊತ್ತಿಲ್ಲ ನಿಮಗೆ. ಅದಕ್ಕೆ ಹೇಳೋದು ಮನೆ ಕೆಲಸನೂ ಮಾಡ್ಬೇಕು ಅವಾಗವಾಗ ಅಂತ. ಕ್ಲಿನಿಕ್ ಮೆಡಿಕಲ್ ಸ್ಟೋರ್ಗೆ ಬಂದು ಇವಾಗ್ಲೂ ನನ್ನ ಫ್ರೆಂಡ್ ಬಂದಿಲ್ಲ, ಬಟ್ ಅವ್ರ ವೈಫೇ ಇದ್ದಾರೆ. ಏನು ಮಾಡೋಕ್ಕಾಗಲ್ಲ, ಇಲ್ಲೇ ತಗೊತಾ ಇದ್ದೀವಿ ಇವಾಗ. ಸೊ ಪ್ರಿಸ್ಕ್ರೈಬ್ ಮಾಡಿದ್ದೇನೆ ಅವ್ರ ವೈಫಿಗೆ ಹೇಳಿ, ನೋಡೋಣ. ಇಲ್ಲಿ ಮಾತ್ರೆ ಕೊಡ್ತಾ ಇದ್ದಾರೆ, 3 ಟೈಮ್ಸಿಗೆ ಕೊಡ್ತಾವ್ರೆ. ಕಮ್ಮಿ ಆಗತ್ತೆ, ಕಮ್ಮಿ ಆಗಲಿಲ್ಲ ಅಂದರೆ ಆಮೇಲೆ ಬೇಕಾದ್ರೆ ತೋರಿಸಿದ್ರಂತೆ ಕ್ಲಿನಿಕ್ಕಿಗೆ. ಓಕೆ ನೋಡು. ಇಲ್ಲ ಇವು ಟ್ಯಾಬ್ಲೆಟ್ಸ್ ನನಗೆ ಯಾವಾಗನೂ ಬರ್ತಾವೆ. ಓಕೆ, ಮೆಡಿಕಲ್ ಸ್ಟೋರಿಗೆ ಹೋಗಿ ನಮ್ಮ ಫ್ರೆಂಡ್ ಅವ್ರ ವೈಫು ಇದು ಕೊಟ್ಟರು, ಮೆಡಿಸಿನ್ ತಗೊಂಡು ಬಂದಮೇಲೆ ಪ್ಲಾನ್ ಮಾಡಿದೆ ಫಸ್ಟ್ 9 ಗಂಟೆ ಮೇಲೆ ಊಟ ಮಾಡೋಣ, ಹೊಟ್ಟೆ ಹಸಿತಾ ಇಲ್ಲ ಅಂತ. ಬಟ್ ಆಮೇಲೆ ಮನೆಗೆ ಬರ್ತಿದ್ದಂಗೆ ಮಂಜು ಇಲ್ಲ, ಇನ್ನೂ ಟೈಮ್ ನೋಡಿ 7:15. ಮನೆಗೆ ಬರ್ತಿದ್ದಂಗೆ ಇಲ್ಲ, ಊಟ ಮಾಡ್ಬಿಡೋಣ, ಪಾರ್ಸೆಲ್ ತಂದ್ಬಿಡು ಅಂತ. ಅದಕ್ಕೆ ಮಂಜುಗೋಸ್ಕರ ರೋಟಿ ಕರಿ. ಏನಪ್ಪ? ರೋಟಿ ಕರಿ ಆಯಿಲ್ ಇರಬಾರ್ದಲ್ಲ ಅಂದ್ಬಿಟ್ಟು ರೋಟಿ ಕರಿ ತರಿಸ್ಕೊಂಡಿದ್ದೀನಿ. ನೀನೇನು ತೊಗೊಂಡೆ? ನಾವು ಬಿರಿಯಾನಿ ತೊಗೊಂಡು. ಚಿಕನ್ ಬಿರಿಯಾನಿ. ಹೌದು. ಎಂಜಾಯ್ ಮಾಡಿ. ಓಕೆ ಬನ್ನಿ ಮತ್ತೆ ಬರೋಣ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸಾಕಾಗಿದೆ, ಸುಸ್ತಾಗ್ತಾ ಇದೆ, ಕೆಲಸ ಬೇರೆ ಜಾಸ್ತಿ ಇದೆ. ಸೊ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅನ್ಕೊತೀನಿ. ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಏನು ಅನ್ನಿಸ್ತು ಅಂತ. ಆ್ಯಂಡ್ ವಿತೌಟ್ ಸಬ್ಸ್ಕ್ರೈಬ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಎಲ್ಲ ವೀಡಿಯೋಸು ನೋಡಿ ಅಂತ ಕೇಳ್ಕೊಂತ ಸಿಗೋಣ ನಾಳಿನ ವಿಡಿಯೋದಲ್ಲಿ. ಫುಲ್ ಚಾರ್ಮಿಂಗ್ ಆಗಿ ಎನರ್ಜೆಟಿಕ್ ಆಗಿ ಬರ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್, ಗುಡ್ ನೈಟ್. ಬಾಯ್. Moving like it's an emergency. We gotta check out, it's close to 11, so baby ride it with some urgency. I'm just here for the fun part, cause I'm good on the money.